ಇಂಡಿಪೆಂಡೆಂಟಾಗಿ ಬದುಕ್ತೀನಿ. ಚಿರು, ನನ್ನ ಈ ನೋವಿಂದ ಹೊರಗೆ ಕರ್ಕೊಬರೋ ಥರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೇಡ ಅಂತ ದೂರ ಹೋದವ್ರನ್ನ ಸಂಪೂರ್ಣವಾಗಿ ಬಿಟ್ಟು ಅವನ್ನ ಮರೆತು ಅವನಿಂದ ಸಪ್ರೇಟಾಗಿ ಹೊಸ ಜೀವನ ಶುರು ಮಾಡಬೇಕು. ಅದಕ್ಕೆ ಅಚ್ಚು ಕೈಲಿ ಕೇಕ್ ಕಟ್ ಮಾಡಿಸಿ ಇಂಥೊಂದು ಡಿಪಾರ್ಚರ್ನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಾಜಿ ಅವರೇ, ಅಚ್ಚು ಬಾಯ್ಲಿ. ಇನ್ಮೇಲೆ ನಿನ್ನ ಜೀವನದಲ್ಲಿ ನೀನು ಸ್ವತಂತ್ರವಾಗಿ ಫ್ರೀ ಆಗಿರೋಕ್ಕೆ ರಾಹುಲ್ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶದಿಂದ ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು. ಸಾರಿ ಅಪ್ಪ. ತಗೋಪ, ಕುಂಕುಮನ ಹಚ್ಚು. ತಗೋಮ್ಮ, ನೀನು ಅರ್ಶಿನ ಕುಂಕುಮನ ತಾಳಿಗಿಟ್ಕೊ. ಕಾಫಿ ತಗೊಳ್ಳಿ. ಸರ್ವಮಂಗಳ. ಸರ್ವಮಂಗಳ ಈಗ ಸೌಂದರ್ಯ ಆಗಿ ನಿನ್ನ ಮುಂದೆ ನಿಂತಿದ್ದೀನಿ ನೋಡು. ನೀವ್ಯಾ ಕಾಫಿ ತರಕ್ ಹೋದೆ? ಮನೇಲಿ ಇಷ್ಟೊಂದು ಜನ ಕೆಲಸ ಇರ್ತಾರಲ್ಲ, ಅವ್ರ ಹತ್ರ ಕಳಿಸ್ಬೇಕಾಗಿತ್ತು. ಇದಾರೆ ಸೌಂದರ್ಯ, ಆದ್ರೆ ನಾನೇ ತಗೊಂಡ್ ಬಂದೆ. ನನಗೆ ನೀ ಕಾಫಿ ಬೇಕಾಗಿಲ್ಲ, ತಗೊಂಡು ಹೋಗು. ಸೌಂದರ್ಯ, ಆಕ್ಚುಲಿ ಬೈ ಮಿಸ್ಟೇಕ್ ನಿಮ್ಮನ್ನ ಸರ್ವಮಂಗಳ ಅಂತ ಕರೆದ್ಬಿಟ್ಟೆ. ಬಟ್ ಆ ಹೆಸರು ಕೇಳಿದ ತಕ್ಷಣ ನೀವ್ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀರಾ? ನೀವ್ಯಾರು? ನಿಮ್ಮ ಮನೆಗೆ ಯಾಕೆ ಬಂದಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನು ಉದ್ದೇಶ ಇದೆ? ನೋಡು, ನಾನು ಈ ಮನೆಗೆ ದೊಡ್ಡ ಸೊಸೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ನನ್ನ ಮನಸ್ಸಲ್ಲೂ ಬೇರೆ ಯಾವ ಉದ್ದೇಶನೂ ಇಲ್ಲ. ಕ್ಲಿಯರ್? ನಿಜ ಹೇಳ್ತಿದ್ದೀರಾ ಅಥವಾ ಸುಳ್ಳಿನ ಮನೆ ಕಟ್ತಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ? ನನ್ನ ಪರ್ಸನಲ್ ಸ್ಪೇಸಿಗೆ ಬರಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳಿಲ್ಲ. ನೀನು ಇಲ್ಲಿಗೆ ಬಂದಿರೋದು ಚಿರು ಜೊತೆ ಸುಖವಾಗಿ ಸಂಸಾರ ಮಾಡೋದಕ್ಕೆ. ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು ಅದೇ ಉದ್ದೇಶದಿಂದಾನೆ. ಆದರೆ ನೀನಿಲ್ಲಿ ಮಾಡ್ತಿರೋದೇನು? ನಾನೇನು ಮಾಡ್ತಿದ್ದೇನೆ ಸೌಂದರ್ಯ? ನನ್ನ ಚಿರಾಗ್ ಹತ್ರ ಆಗೋಕ್ಕೆ ಪ್ರಯತ್ನ ಪಟ್ಟಷ್ಟು ಅವ್ರು ನನ್ನಿಂದ ದೂರ ಹೋಗ್ತಿದ್ದಾರೆ ಅಲ್ವಾ? ಹಾಗಿದ್ಮೇಲೆ ನೀನು ಯೋಚನೆ ಮಾಡಬೇಕಾಗಿರೋದು ಚಿರುನ ಹೇಗೆ ಹೋಲಿಸ್ಕೋಬೇಕು ಅನ್ನೋದ್ರ ಬಗ್ಗೆ. ಅದನ್ನ ಬಿಟ್ಟು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ?
ನನಗೆ ನಂದೇ ಆದ ಪರ್ಸನಲ್ ಲಿಮಿಟೇಷನ್ಸ್ ಇದೆ. ಅದನ್ನ ಮೀರಿ ಯಾರು ನಡ್ಕೋಬಾರ್ದು. ನನಗೆ ಇಷ್ಟ ಆಗೋದಿಲ್ಲ. ಐ ಡೋಂಟ್ ಲೈಕ್ ಇಟ್. ನನ್ನ ವಿಷಯದಲ್ಲಿ ಹೀಗೆ ಮೂಗ್ ತೂರ್ಸೋದ್ರ ಬದಲು ಚಿರು ಮನ್ಸನ್ನ ಹೇಗೆ ಗೆಲ್ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಅದಕ್ಕೆ ನಿನಗೇನಾದ್ರೂ ಸಹಾಯ ಬೇಕಿದ್ರೆ ನನಗೆ ಕೇಳು, ನಾನು ಮಾಡ್ತೀನಿ. ಅದು ಬಿಟ್ಟು ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಳಕ್ ಬಂದ್ರೆ ಚೆನ್ನಾಗಿರಲ್ಲ. ಸಾರಿ, ಖುಷಿಲಿದ್ನಲ್ಲ ಹಂಗೆ ಚೇಷ್ಟೆ ಮಾಡ್ಬಿಟ್ಟು. ಸಾರಿ. ಆ್ಯಕ್ಚುಲಿ ನಾನು ಇವತ್ತಿಷ್ಟು ಖುಷಿಲಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ಎಲ್ಲೋ ಬಿಸ್ನೆಸ್ ಮಾಡ್ಕೊಂಡಿದ್ದಿದ್ದು ಅಣ್ಣನ ಇಲ್ಲಿಗೆ ಬಂದು ಅಣ್ಣ ಅತ್ತಿಗೆ ಒಂದಾಗೋ ಥರ ಮಾಡಿದ್ರಿ. ತನಗೋಸ್ಕರ ಮಗುನೇ ಮಾಡ್ಕೊಳ್ಳಲ್ಲ ಅಂತಿದ್ದಿದ್ದು ಅದಕ್ಕೆ ಈಗ ತಾಯಿ ಆಗ್ತಿದ್ದಾರೆ. ಸದ್ಯದಲ್ಲೇ ನಾನು ಚಿಕ್ಕಪ್ಪ ಆಗ್ತಿದ್ದೀನಿ. ಇದಕ್ಕೆಲ್ಲ ನೀವೇ ಕಾರಣ ದಿಶಾ. ಥ್ಯಾಂಕ್ ಯು ಸೋ ಮಚ್. ಪಾಪ ಹಜ್ಬೆಂಡು ಅವ್ರು ಅದಕ್ಕೆ ತಾಯಿ ಆಗ್ತಿದ್ದಾರೆ ಅಂತ ಎಷ್ಟು ಖುಷಿಯಾಗಿದ್ದಾರೆ. ತಾಯಿ ಆಗೋ ವಿಷಯದಲ್ಲಿ ಅವ್ರು ನಾಟಕ ಆಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ಏನು? ಇನ್ಯಾವತ್ತೂ ನಾನು ನಿಮ್ಮ ಜೊತೆ ಜಗಳ ಆಡಲ್ಲ. ಯಾಕೆ? ನೀವು ಮಾಡಿರೋ ಸಹಾಯಕ್ಕೆ ಇದೊಂದು ಗಿಫ್ಟು ಅನ್ಕೊಳ್ಳಿ, ತಗೊಳ್ಳಿ. ಸರಿ. ಬರೀ ಜಗಳ ಆಡಲ್ಲ ಅಂದಿದ್ದಷ್ಟೇ. ಆಮೇಲೆ ಪ್ರೀತಿ ಮಾಡಿ ಅಂತ ಹಿಂದೆ ಬೀಳೋದು ಎಲ್ಲ ಮಾಡಬಾರ್ದು.